ಇನ್ನು ವಿಶ್ವಗುರು ಬಸವಣ್ಣನವರು ನಡೆದಾಡಿದಂತಹ ನೆಲ ಬಸವ ಕಲ್ಯಾಣ. ಆದರೆ ಬಸವ ಕಲ್ಯಾಣದಲ್ಲಿ ಈಗ ರಸ್ತೆಗಳು ಹದಗೆಟ್ಟಿ ಹೋಗಿವೆ. ಹದಗೆಟ್ಟ ರಸ್ತೆಯಿಂದ ಬಸವ ಕಲ್ಯಾಣದ ನಗರದ ಜನರು ಹೈರಾಣಾಗಿ ಹೋಗಿದ್ದಾರೆ. ನಾರಾಯಣಪುರ ಕ್ರಾಸ್ನಿಂದ ನಾಗಣ್ಣ ಕಟ್ಟಿವರೆಗಿನ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿ ಹೋಗಿದೆ. ಈ ಒಂದು ಗುಂಡಿಮಯ ರಸ್ತೆಯಲ್ಲಿ ಒಂದು 7-8 ಆಸ್ಪತ್ರೆಗಳು, 4-5 ಶಾಲೆಗಳು ಕೂಡ ಇರುವಂಥದ್ದು. ಪ್ರತಿದಿನ ಇದೇ ರಸ್ತೆಯಿಂದ ವಿದ್ಯಾರ್ಥಿಗಳು ಪ್ರಯಾಣವನ್ನು ಬೆಳೆಸ್ತಾರೆ. ಆಸ್ಪತ್ರೆಗೆ ಹೋಗುವ ರೋಗಿಗಳು ಸಾವಿರಾರು ಜನರು ಕೂಡ ಈ ಒಂದು ರಸ್ತೆ ಮೇಲೆ ಓಡನಾಡ್ತಾರೆ. ಹಾಗಿದ್ರೆ ಇಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನನ್ನ ಪಕ್ಕದ ದೃಶ್ಯದಲ್ಲಿ ತಾವು ನೋಡಬಹುದು ಯಾವ ರೀತಿ ಈ ಒಂದು ರಸ್ತೆ ಹದಗೆಟ್ಟಿ ಹೋಗಿರುವಂಥದ್ದು. 1 ಕಿಲೋಮೀಟರ್ ರಸ್ತೆಯಲ್ಲಿ ಸುಮಾರು 200ರಿಂದ 300 ಗುಂಡಿಗಳು ಕಾಣಿಸ್ತಾ ಇದೆ, ಸಣ್ಣ ಸಣ್ಣ ಗುಂಡಿಗಳು. ಅವೆಲ್ಲವನ್ನ ಕೌಂಟ್ ಮಾಡ್ಕೊಂತ ಹೋದ್ರೆ ಇನ್ನೂ ಒಂದು 300ರ ತನಕ ಇದೆ. ಅದೇ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು 5-6 ಶಾಲೆಗಳು ಮತ್ತೆ ಆಸ್ಪತ್ರೆಗಳು ಇವೆಲ್ಲವೂ ಇದೆ. ಪ್ರತಿನಿತ್ಯ ಸಾವಿರಾರು ಜನರು ಓಡನಾಡ್ತಾರೆ, ಮತ್ತೆ ರೋಗಿಗಳು ಹೋಗ್ತಾರೆ. ಸಾರ್ವಜನಿಕರಿಗೆ ಇದೊಂದು ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಈ ಒಂದು ರಸ್ತೆ ದುರಸ್ತಿಗೊಳಿಸುವುದಕ್ಕೆ ಹಲವು ಬಾರಿ ಈಗಾಗಲೇ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಸಂಬಂಧಪಟ್ಟವರು ನಿದ್ರೆಯಲ್ಲಿದ್ದಾರಾ ಅಂತ ಅಲ್ಲಿರುವಂತ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಿಜಕ್ಕೂ ಅಲ್ಲಿರುವಂತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಹಾಗಿದ್ರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಾರ್ವಜನಿಕರಿಗೆ ಬೇಕಾದದ್ದನ್ನ ಕೊಡ್ಲಿಲ್ಲ ಅಂದ್ರೆ ಅವ್ರು ಯಾತಕ್ಕೆ? ಹಾಗಿದ್ರೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಆ ರಸ್ತೆಯನ್ನ ಸಂಪೂರ್ಣವಾಗಿ ಹೊಸದೇ ಮಾಡದೆ ಹೋದ್ರೂ ಕೂಡ ಕೇವಲ ದುರಸ್ತಿ ಆದ್ರೂ ಮಾಡಬೇಕಿತ್ತು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ಎಷ್ಟೊಂದು ಸಣ್ಣ ಕೆಲಸ ಮಾಡ್ಲಿಕ್ಕಿಲ್ಲ ಅಂದ್ರೆ ಅಲ್ಲಿರುವಂತ ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಅದೇ ರೀತಿ ಶಾಸಕರು ಏನ್ ಮಾಡ್ತಿದ್ದಾರೆ, ಬೇರೆ ಬೇರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಹಾಗಿದ್ರೆ ಅಲ್ಲಿರುವಂತ ಜನರು ಏನ್ ಹೇಳ್ತಿದ್ದಾರೆ ಈ ಒಂದು ರಸ್ತೆ ಸಮಸ್ಯೆ ಬಗ್ಗೆ? ಬನ್ನಿ ನೋಡೋಣ. ಅದಕ್ಕೆ ಎಷ್ಟು ಸಲ ಯಾರು ಹೇಳಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಯಾವ ಇಲಾಖೆ ಬರ್ತದೆ ಅದಕ್ಕೆ ಕೂಡಲೇ ಅದಕ್ಕೆ ಕೆಲಸ ಮಾಡಬೇಕು. ಅಲ್ಲಿ ಮೈನಾರಿಟಿ ಹಾಸ್ಟೆಲ್ ಇದೆ, ಎಷ್ಟು ಡಿಸಮ್ ಹಾಸ್ಟೆಲ್ ಇದೆ, ಸಮಾಧಾನ ಹಾಸ್ಟೆಲ್ ಇದೆ. ಅದಕ್ಕೆ ಹೋಗಕ್ಕೆ ಹುಡುಗರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಅದಕ್ಕೆ ಕೂಡಲೇ ಏನಂದ್ರೆ ಅಧಿಕಾರಿಗಳು ಅದಕ್ಕೆ ನಿರ್ಲಕ್ಷ್ಯ ವಹಿಸಿದ್ದು ಕೆಲಸ ಮಾಡಬೇಕು ಸರ್. ನೀವು ಯಾರಿಗೆ ಇಲ್ಲಿನ ತನಕ ಹೇಳಿಲ್ಲ ಸರ್? ನಾನು ಆಲ್ರೆಡಿ ಮುಖ್ಯಮಂತ್ರಿ ಲೆಟರ್ ಕೊಡ್ತೀನಿ, ಕೊಟ್ಟಿದ್ರು ಅದಕ್ಕೆ ನಿರ್ಲಕ್ಷ್ಯ ಆಗುತ್ತೆ. ಅಂದ್ರೆ ಏನು ಸಮಸ್ಯೆ ಆಗ್ಲತ್ತದ? ಅಲ್ಲಿ ಏನೇನು ಸಮಸ್ಯೆ ಆಗುತ್ತೆ? ಇಲ್ಲ, ವೆಹಿಕಲ್ಗಳು ಬೀಳತ್ತವ, ಗಾಡಿಗಳು ಇದಾಗ್ಲತ್ತವ, ರಾತ್ರಿ ಟೈಮಿಗೆಲ್ಲ ಅದ್ರ ಲೈಟಿಂಗ್ ವ್ಯವಸ್ಥೆ ಇಲ್ಲ. ರೋಡ್ನಾಗ ಲೈಟಿಂಗ್ ವ್ಯವಸ್ಥೆ ಯಾರು ಏನು ಬೀಳತ್ತಾರ ಗೊತ್ತಿಲ್ಲ. ಏನು 4 1 ಕಿಲೋಮೀಟರ್ ಬಸ್ ರಾತ್ರಿ ಹಗಲು ರಾತ್ರಿ ಜಾಗ ಇರುತ್ತೆ, ಗುಂಡಿಗಳು ಹಚ್ಚಿದ್ದಾವೆ. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಥ್ ದಗಡೆ ಅಂತ. ನಾನು KPC ಸೆಕ್ರೆಟರಿ ಇದ್ದೀನಿ, ಡಿಪಾರ್ಟ್ಮೆಂಟು, ಕಾಂಗ್ರೆಸ್ ಪಕ್ಷರು. ಏನು ಮತ್ತೊಂದು ಟೋಟಲಿ ಬಸವ ಕಲ್ಯಾಣದಾಗ